ನೀ ಗಂಟೆ ಅಳ್ಳಾಡ್ಸಕ್ ಹೋಗಿದ್ದೆ ಏನ್ ಮಾಡ್ದ ನನ್ನ ಪಲ್ಯ ಮಾಡ್ಕೋತಾ ಇದ್ದೀನಿ ಸೊ ತಿಂದ ಮೇಲೆ ಇವತ್ತಪ್ಪ ಆಗದೆ ಇದ್ರೆ ಸರಿ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಇವತ್ತು ಶುಕ್ರವಾರ ಬೆಳಬೆಳಿಗ್ಗೆ ದೇವ್ರನ್ನ ದರಗಿಳಿಸ್ಬಿಟ್ಟಿದ್ದೀನಿ ವಾಶ್ ಮಾಡೇ ಮಾಡ್ತೀನಿ ನೀವು ಮಾಡಲಿಲ್ಲ ಅಂದರೆ ಅದಕ್ಕೆ ನಿಮ್ಮ ಹಣೆ ಬರ ದೇವರೇ ಗತಿ ಬಿಸಿ ನಿಮ್ಗೆ ಆಮೇಲೆ ಸಿಗೋಣ ಅನ್ಕೋತಾ ಇದ್ದೀನಿ ತಿನ್ನುವಾಗ ಡಿಸ್ಟರ್ಬ್ ಆಗಬಾರ್ದಲ್ಲ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೂ ಒಳ್ಳೆಯದು ಗಂಡು ಮಕ್ಳಿಗೂ ಒಳ್ಳೆಯದು ಗಂಡು ಮಕ್ಕಳು ಎರಡೆರಡು ತಿಂತಾರೆ ಕೆಲವ್ರು ಮಾತ್ರ ತಿನ್ನಲ್ಲ ಅದೇನಂತ ನನಗೂ ಗೊತ್ತಿಲ್ಲ ಬಟ್ ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಸಿ ನನಗೆ ನಾನ್ ವೆಜ್ ಮಾತ್ರ ಆರ್ಡ್ರ್ ಮಾಡೋದು ನಾನು ವೆಜ್ಜೆಲ್ಲ ನನಗೆ ಅಷ್ಟು ಲೈಕ್ ಆಗಲ್ಲ ಸರಿ ಅಂತ ಹೇಳ್ಬಿಟ್ಟು ಮಟನ್ ಬಿರಿಯಾನಿ ವಿತ್ ಮಟನ್ ಪೆಪ್ಪರ್ ಡ್ರೈನ ತರಿಸ್ಕೊಂಡಿದ್ದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಬೆಳಬೆಳಿಗ್ಗೆ ದೇವ್ರನ್ನ ದರಗಿಳಿಸ್ಬಿಟ್ಟಿದ್ದೀನಿ ದೇವ್ರ ಮನೆ ಯಾಕೋ ಚಿಕ್ಕದಾಗಿ ಕಾಣಿಸ್ತಾ ಇತ್ತಲ್ಲ ಇವತ್ತು ಆದರೂ ಪರವಾಗಿಲ್ಲ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟೆ ನಿನ್ನೆ ಅಕ್ಕಿ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ ಇಡ್ಲಿಗೆ ಅಂತ ಹೇಳಿಬಿಟ್ಟು ಸಖತ್ ಮಸ್ತಾಗಿ ಸೂಪರಾಗಿ ಉಬ್ಬಿ ಬಂದುಬಿಟ್ಟಿತ್ತು ಕ್ವಾಂಟಿಟಿ ನಾನು ಒಂದು ಗ್ಲಾಸ್ ಅಷ್ಟು ಹಾಕಿರಲಿಲ್ಲ ಒಂದು 1/4 ಲೀಟ್ರ್ ಮೆಷರ್ಮೆಂಟಲ್ಲೂ ಹಾಕಿರಲಿಲ್ಲ ಬಟ್ ಅದು ಸಖತ್ ಉಬ್ಬಿ ಬಂದಿತ್ತು ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹಿಟ್ಟು ನೋಡಿದ್ದೆ ಗೊತ್ತಾಗೋಗ್ಬಿಡ್ತು ಸೊ ಫೈನಲಿ ಎಲ್ಲ ಚೆನ್ನಾಗಾಗಿದೆ ಅಂದ್ಬಿಟ್ಟು ಈಗ ಇದಕ್ಕೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನಾನು ಯಾವಾಗಲೂ ಬೆಳಗ್ಗೆ ಟೈಮ್ಗೆ ಉಪ್ಪನ್ನು ಆ್ಯಡ್ ಮಾಡೋದು ರಾತ್ರಿ ಟೈಮ್ ಹಾಕಲ್ಲ ಫರ್ಮೆಂಟೇಷನ್ ಆಗೋ ಟೈಮಲ್ಲಿ ಇರಬಾರ್ದು ಅಂತ ಸೊ ಈಗ ನೋಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಸಖತ್ತಾಗಿ ಫರ್ಮೆಂಟೇಷನ್ ಆಗಿತ್ತು ಅದಂತೂ ಸೂಪರ್ಬಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ತುಂಬ ಸಾಫ್ಟಾಗಿ ಅದೊಂಥರ ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿಯಾಗಿಬಿಡುತ್ತೆ ಒಳ್ಳೆ ಅರಳಿದೆ ಮುದುಡಿದು ತಾವರೆ ಅರಳಿದೆ ಅಂತ ಚೆನ್ನಾಗಿ ಅರಳಿ ಬಂದ್ಬಿಟ್ಟಿರುತ್ತಲ್ಲ ಹಾಗಾಗಿ ಆ್ಯಂಡ್ ಇದು ಇಡ್ಲಿಗೆ ಸ್ವಲ್ಪ ತರಕಾರಿ ಗೊಜ್ಜು ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಫ್ರಿಡ್ಜಲ್ಲಿ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ತೊಗೊಂಡೆ ಬಟ್ ಏನು ತರಕಾರಿಗಳು ಇರಲಿಲ್ಲ ಅಭಿಯವ್ರು ಇದ್ದರೆ ಸ್ವಲ್ಪ ತರಿಸ್ಕೊತೀನಿ ಅವ್ರಿಲ್ಲ ಅಂತಂದಾಗ ಯಾವುದು ಬೇಕೋ ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಹೊರಗಡೆ ಹೋದಾಗ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಅಷ್ಟೇ ಸ್ವಲ್ಪ ಬೀನ್ಸು ಕ್ಯಾರೆಟು ನವಿಲುಕೋಸು ಹಾಗೆ ಸ್ವಲ್ಪ ಬಟಾಣಿನ ಹಾಕಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪಲ್ಯ ಮಾಡ್ಕೊತಾ ಇದ್ದೀನಿ ಸೊ ತಿಂದ ಮೇಲೆ ಇವತ್ತಪ್ಪ ಆಗದೆ ಇದ್ರೆ ಸರಿ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಸೊ ಫೈನಲಿ ಮೌನಾಚರಣೆ ಮಾಡುವಂಥ ದಿನ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ನನ್ನ ಊಟ ನಾನೇ ತಿನ್ನೋಕ್ಕೆ ನನಗೆ ಹಿಂಗೆ ಅನಿಸುತ್ತೆ ದಿನ ತಿನ್ನೋ ನನ್ನ ಗಂಡನ ಕತೆ ಪಾಪ ಅನಿಸುತ್ತೆ ನನಗಂತೂ ಇರಲಿ ಹೋಗಲಿ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಅವರಿಲ್ಲ ಅವರು ನೆನೆಸ್ಕೊಂಡು ಫೀಲ್ ಆಗೋದಕ್ಕಿಂತ ಅಡುಗೆ ಮಾಡ್ಕೊಂಡು ತಿನ್ಬಿಡೋಣ ಅಂತೇಳಿ ಎಲ್ಲ ತರಕಾರಿನೂ ಈ ರೀತಿ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕೋಲ್ಡ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ವಾಮ್ ವಾಟರಲ್ಲಿ ಈ ಥರ ಇಟ್ಕೋತೀನಿ ಆ್ಯಂಡ್ ಹಾಗೆ ತರಕಾರಿ ವಾಶ್ ಮಾಡಿದಾಗೂ ಆಗುತ್ತೆ ಯಾಕಂದರೆ ವಾಶ್ ಮಾಡಿ ನಾನು ಸ್ಟೋರ್ ಬಾಕ್ಸಲ್ಲಿ ಹಾಕಲ್ಲ ಹಾಗೆ ಹಾಕ್ಕೊಂಡಿರ್ತೀನಿ ಹಾಗಾಗಿ ವಾಶ್ ಆದಾಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊತೀನಿ ಆ್ಯಂಡ್ ಕಟ್ ಮಾಡಿದ ಮೇಲೆ 2 ಸರಿ ವಾಶ್ ಮಾಡ್ತೀನಿ ನಾನು ನನಗದೊಂಥರ ಕಾಯಿಲೆ ಸೊ ಮತ್ತು ಎಲ್ಲ ಕಾಯಿಲೆನೂ ನಿಭಾಯಿಸ್ಕೊಳ್ಳೋಣ ಯಾಕಂದರೆ ನಾನೇ ತಿಂತಾ ಇರೋದು ಸೊ ಎಲ್ಲ ಆರೋಗ್ಯ ಕೊಡಪ್ಪ ದೇವರೇ ಅಂತಲೇ ದೇವ್ರನ್ನ ಜಾಸ್ತಿ ಬೇಡ್ಕೋತೀನಿ ಆ್ಯಂಡ್ ಬೆಳಗ್ಗೆ ಟೈಮು ಸ್ವಲ್ಪ ಕಿಟಕಿ ಬೆಳಕು ಕಡಿಮೆ ಅನಿಸುತ್ತೆ ನೋಡಿ ಎಷ್ಟು ಡಲ್ಲಾಗಿ ಕಾಣಿಸುತ್ತಲ್ಲ ಬಟ್ ಆದರೂ ಪರವಾಗಿಲ್ಲ ನಮ್ಮ ಮನೆ ಬೆಳಕು ನಾನು ಮಾಡೋ ಅಡುಗೆ ಎಲ್ಲ ಸೊ ಎಲ್ಲ ತರಕಾರಿಗಳನ್ನೂ ಈ ರೀತಿ ಸಿಪ್ಪೆ ಹೊರೆದು ನೀಟಾಗಿ ಎಲ್ಲನೂ ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದರೆ ವೆಜಿಟೇಬಲ್ ಕಟ್ಟಿಂಗು ಮೋಸ್ಟ್ ಇಂಪಾರ್ಟೆಂಟು ಕಟ್ಟಿಂಗ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಡಿಶ್ ರೆಡಿ ಆಗಿಬಿಡುತ್ತೆ ಕಟ್ಟಿಂಗಿಗೆ ಟೈಮ್ ತೊಗೊಳ್ಳೋದು ಡಿಶ್ಗೆ ಮಾಡೋದಕ್ಕೆ ಟೈಮ್ ತೊಗೊಳ್ಳಲ್ಲ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಬಿಡೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡಿಬಿಟ್ರೆ ಗೊಜ್ಜು 5ರಿಂದ 10 ನಿಮಿಷದೊಳಗಡೆ ರೆಡಿ ಆಗೋಗ್ಬಿಡ್ತದೆ ಸೊ ಕಾಳು ಬೀನ್ಸು ಹಾಗೆ ನವಿಲುಕೋಲು ಸ್ವಲ್ಪ ಗೆಡ್ಡೆಕೋಸು ಕ್ಯಾರೆಟು ಹಾಕ್ಕೊಂಡು ಕಟ್ ಮಾಡಿಕೊಂಡೆ ಅದಾದಮೇಲೆ ಒಗ್ಗರಣೆಗೆ ಅಂತ ಸ್ವಲ್ಪ ಈರುಳ್ಳಿ ಹಾಗೆ ರುಬ್ಬೋದಕ್ಕೂ ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಸೊ ನೋಡಿ ಫಸ್ಟಿಗೆ 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ ಗೊಜ್ಜು ಅಂತ ಅದ್ರ ಜೊತೆಗೆ 1 ಈರುಳ್ಳಿ ಹಾಕ್ಕೊಂಡು ಅದರಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ತುರ್ಕೊಳ್ಳೋಕ್ಕಾಗಲ್ಲ ನನಗೆ ಅದಕ್ಕೋಸ್ಕರ
ಆ್ಯಂಡ್ ಆಮೇಲೆ ಬೆಳ್ಳುಳ್ಳಿಯಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನೂ ಹಾಕ್ಕೊಂಡು ಸ್ವಲ್ಪ ಸಾಂಬಾರ್ ಪೌಡರ್ ಅಂದರೆ ತರಕಾರಿ ಪುಡಿ ಅಂತೀವಿ ನಾವು, ಈ ಸಾಂಬಾರ್ ಪೌಡ್ರನ್ನ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಏನಿಲ್ಲ, ಕೊತ್ತಂಬರಿ ಬೀಜನೂ ಮೆಣಸಿನ್ಕಾಯಿ ಪುಡಿನೂ ಪೌಡ್ರ್ ಮಾಡಿಸಿರೋದು ಅಷ್ಟೇ, ಬಿಸಿ ಮಾಡಿಬಿಟ್ಟು. ಸೊ ಚೆನ್ನಾಗಿ ಇದನ್ನು ಒಂದು 2 ಸ್ಪೂನಷ್ಟು ಹಾಕಿ ಈ ಥರ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಗೊಜ್ಜು ಮಾಡೇ ಬಿಡೋಣ. ಕುಕ್ಕರ್ನ ಇಟ್ಕೊಂಡಿದ್ದೀನಿ, 3 ಲೀಟ್ರ್ ಕುಕ್ಕರು. ಇದರಲ್ಲಿ ಒಂಚೂರು ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದ್ಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡು ಉದ್ದುದ್ದಕ್ಕೆ ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದು ಗೋಲ್ಡನ್ ಕಲರ್ ಎಲ್ಲ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಹಾಕೋತಾ ಇದ್ದೀನಿ. ತರಕಾರಿ ವಾಶ್ ಮಾಡಿದ್ದೀನಿ, ಯಾಕಂದರೆ ತುಂಬ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ವಾಶ್ ಮಾಡ್ಕೊಂಡು ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅನಿಸುತ್ತೆ. ನಾನಂತೂ ವಾಶ್ ಮಾಡೇ ಮಾಡ್ತೀನಿ. ನೀವು ಮಾಡಲಿಲ್ಲ ಅಂದರೆ ಅದಕ್ಕೆ ನಿಮ್ಮ ಹಣೆ ಬರ, ದೇವರೇ ಗತಿ. ಹೇಳೋಷ್ಟು ಹೇಳ್ಬಿಟ್ಟಿದ್ದೀನಿ, ಆಮೇಲೆ ನಿಮ್ಮ ಇಷ್ಟ. ಆ್ಯಂಡ್ ತರಕಾರಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲಾನ ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ರುಬ್ಬಿರೋದಕ್ಕೆ ಏನೇನು ಹಾಕಿದ್ದೀನಿ ಅಂತ ಆಗಲೇ ನೋಡ್ಕೊಬಿಟ್ರಲ್ಲ. ಸೊ ಅದು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ರೀತಿ ತರಕಾರಿಗೆ ಮಿಕ್ಸಪ್ ಮಾಡಿ ನೀರು ಹಾಕ್ತೀರಾ ಚೆನ್ನಾಗಿ ಅದೇ ಎಣ್ಣೆಯಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ, ರುಚಿ ಬರುತ್ತೆ. ಅದಕ್ಕೋಸ್ಕರ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ, ಅದು ಒಂದು. ಅದಾದಮೇಲೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕಿ ಗೊಜ್ಜಿಗೆ ನಾನೀಗ 1 ಕುದಿ ಬರೋವರೆಗೂ ಹಾಗೆ ಕುದಿಸ್ಕೊತೀನಿ, ಮುಚ್ಚಳ ಹಾಕ್ದಿರ. ಸೊ ಈಗ ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತೀನಿ. ಆ್ಯಂಡ್ ನೀರು ಜಾಸ್ತಿ ಕಡಿಮೆ ಆಗಿದ್ದರೆ ಈ ಟೈಮಲ್ಲೇ ಸೇರಿಸ್ಕೊಬಿಡ್ಬೇಕು. ಹಾಗಾಗಿ ಸೊ ಉಪ್ಪನ್ನ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಕೈಯಾಡಿಸ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕರೆಕ್ಟಾಗಿ ಒಂದೇ ವಿಷಲ್ ಹೊಡಿಸ್ತೀನಿ. ಅದಕ್ಕಿಂತ ಜಾಸ್ತಿ ಹೊಡೆದ್ರೆ ತರಕಾರಿ ಪೂರ್ತಿ ಬೆಂದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಕಚ ಅನ್ನೋ ಥರ ಇರಬೇಕು ತರಕಾರಿಗೆ ಕ್ರಿಸ್ಪಿಯಾಗಿ. ಸೊ ಹಂಗೆ ಸೈಡಲ್ಲಿ ಇಡ್ಲಿನೂ ಬೇಯಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಇಡ್ಲಿ ಸೆಟ್ನ ತೊಗೊಂಡು, ನಾನು ಜಾಸ್ತಿ ತೊಗೊಂಡಿಲ್ಲ, 1 ಪ್ಲೇಟ್ ತೊಗೊಂಡಿದ್ದೀನಿ. ಯಾಕಂದರೆ ಈರೋಳು ಒಬ್ಬಳೇ ಯಾಕೆ ಅಷ್ಟೊಂದು ಇಡ್ಲಿ ಬೇಯಿಸ್ಕೋಬೇಕಲ್ವಾ. ಸೊ ಹಾಗಾಗಿ 1 ಪ್ಲೇಟ್ ಇಡ್ಲಿ ತೊಗೊಂಡು 4 ಇಡ್ಲಿ ಕರೆಕ್ಟಾಗಿ ಬೇಯಿಸ್ಕೊತೀನಿ. ಬೇಕು ಅಂದರೆ ಮೇಲ್ಗಡೆ 1 ದೋಸೆ ಹಾಕ್ಕೊಂಡ್ರೆ ಆಯಿತು. ಅಷ್ಟೊಂದೇನು ಅನಿಕ ತಿನ್ನಲ್ಲ. ಸಲಾಡು ಅದು ಇದು ಇದ್ರೆ ಹೊಸ ಎಕ್ಸ್ಟ್ರಾ ಏರ್ಸ್ತಾಳೆ, ಇಲ್ಲ ಅಂದರೆ ಏನು ತಿನ್ನಲ್ಲ. ಸ್ವಲ್ಪ ಊಟದಲ್ಲೆಲ್ಲ ಕಂಜ್ಯೂಸು. ಆಚೆ ಈಚೆ ತಿಂಡಿಗಳಂದರೆ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ. ನೋಡಿ ಇವಾಗ ಇಡ್ಲಿ ಬ್ಯಾಟರ್ನ ನಾನೀಗ ನೀಟಾಗಿ ಹಾಕೋತಾ ಇದ್ದೀನಿ. ಸೊ ನಿಜ ನನಗಂತೂ ಇಡ್ಲಿ ತಿಂದಷ್ಟೇ ಖುಷಿ ಆಯ್ತೈತೆ ಇಡ್ಲಿ ಹಿಟ್ಟು ನೋಡ್ಬಿಟ್ಟು. ಯಾಕಂದರೆ ನಾನು ಇಡ್ಲಿ ಹಿಟ್ಟು ಜಾಸ್ತಿ ಆಡಿಸೋದೇ ಇಲ್ಲ ಮನೇಲಿ. ಯಾಕಂದರೆ ನಾವು ಇರೋದೇ ಇಬ್ಬರಾಗಿರೋದ್ರಿಂದ ಉಳಿದ್ಬಿಟ್ರೆ ಒಂಥರ ಬೇಜಾರು. ಅದನ್ನೇ ರಿಪೀಟ್ ತಿನ್ನೋಕ್ಕೆ ಯಾರೂ ಇಲ್ಲ. ನಾನು ತಿಂದ್ರೂ ನನ್ನ ಗಂಡ ತಿನ್ನಲ್ಲ. ಹಂಗಾಗಿ ಅದನ್ನು ನಾನು ಜಾಸ್ತಿ ಮಾಡಲ್ಲ. ಸೊ ಮಾಡಿದ್ದೀನಿ ಇಷ್ಟು ಪರ್ಫೆಕ್ಟಾಗಿ ಬಂದ್ಬಿಟ್ಟಿರುತ್ತಲ್ಲ, ಖುಷಿ ತಡ್ಕೊಳಕ್ಕಾಗಲ್ಲ. ಪಕ್ಕದ ಮನೆಯವ್ರಿಗೆಲ್ಲ ದಾನ ಮಾಡೋ ಚಾನ್ಸಸ್ ಇರುತ್ತೆ. ನೋಡೋಣ. ಸೊ ಇಡ್ಲಿನ ಸ್ಟೀಮ್ ಹಾಕಿ ಬೇಯಿಸ್ಕೊಂಬಿಡೋಣ. ಗೊಜ್ಜು ಆಗೋ ಮೂಮೆಂಟಲ್ಲೇ ಇದನ್ನು ಮಾಡ್ಕೊಬಿಟ್ರೆ ಬಿಸಿ ಇಡ್ಲಿ ಸರ್ವ್ ಮಾಡ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಬೆಳಿಗ್ಗೆ ಪೂಜೆನೂ ಆಗ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಬಿಟ್ಟಿದ್ದೀನಿ. ಏನು ಕೆಲಸ ಇಲ್ಲ ಇವತ್ತೆಲ್ಲ ಫುಲ್ ಓದ್ಲ ಖಾಲಿ. ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದೆ. ಹೇಳ್ಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 3-4 ಡೇಸಿಂದ ನನ್ನ ಮಗನ ಜೊತೆ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈಗ ಇಡ್ಲಿ ರೆಡಿ ಆಯಿತು. ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಇಡ್ಲಿ ಅಂದರೆ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಸೊ ಈಗ ಬಿಸಿ ಗೊಜ್ಜನ್ನ ಸರ್ವ್ ಮಾಡ್ಕೊಂಬಿಡ್ತೀನಿ. ತಿನ್ಕೊಂಬಿಟ್ಟು ಬಿಸಿ ನಿಮ್ಗೆ ಆಮೇಲೆ ಸಿಗೋಣ ಅನ್ಕೋತಾ ಇದ್ದೀನಿ. ತಿನ್ನುವಾಗ ಡಿಸ್ಟರ್ಬ್ ಆಗಬಾರ್ದಲ್ಲ. ನೀವು ಡಿಸ್ಟರ್ಬ್ ಏನು ಮಾಡಲ್ಲ, ಬಟ್ ಆದರೂ ಹೇಳ್ತಾ ಇರೋದು ಅಷ್ಟೇ, ಯಾರು ಬೇಜಾರು ಮಾಡ್ಕೋಬೇಡಿ. ಬಟ್ ರೆಸಿಪೀಸ್ ಅಂತೂ ಹೊಸದಾಗಿ ಡಿಫ್ರೆಂಟಾಗಿ ಏನಾದರೂ ಹಾಕೋಣ ಅನ್ಕೋತಾ ಇದ್ದೀನಿ ಇನ್ಮೇಲೆ. ನೋಡೋಣ. ನಿಮ್ಮ ವಿಡಿಯೋ ಹೇಗೆ ಲೈಕ್ಸ್ ಕೊಡ್ತೀರಾ, ಕಮೆಂಟ್ಸ್ ಮಾಡ್ತೀರಾ, ವಿಡಿಯೋ ವಾಚ್ ಮಾಡ್ತೀರಾ, ಸಜೆಸ್ಟ್ ಮಾಡ್ತೀರಾ, ಹಾಗಿರುತ್ತೆ. ಆ್ಯಂಡ್ ಏನಾದರೂ ಡಿಫ್ರೆಂಟಾಗಿರೋ ರೆಸಿಪೀಸ್ ಬೇಕು ಅಂತಂದರೆ ಖಂಡಿತ ಕೇಳಿ, ಅದೆಲ್ಲ ರೆಸಿಪೀಸ್ನ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಬನ್ನಿ, ಇಡ್ಲಿ ಬಿಸಿ ಇದೆ, ತಿನ್ಕೊಂಬಿಡೋಣ ಈಗಲೇ. ಯಾವುದೋ ಒಂದು ಹುಳನ ನೋಡಿಬಿಟ್ಟು ನನ್ನ ಮಗ ಬೊಗಳುತ್ತಾವನೆ ಅವನ ಕಾಟ ನೋಡೋಕ್ಕಾಯ್ತಾ ಇರಲಿಲ್ಲ.
ಎಲ್ಲ ಒಂದು ಸಣ್ಣ ಇರುವೆ ನೋಡಿದ್ರು ಬೊಗಳುತ್ತಾನೆ. ತುಂಬ ಕ್ಲೀನಾಗಿರಬೇಕು ಇವನಿಗೆ. ಏನಮ್ಮ ಅದು ಅಟ್ಯಾಕ್ ಮಗನೆ? ಏನದು 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 ಬಂದಿರೋದು? ಅಟಿಕ್ 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 ಅಟಿಕ್. ಸುಮ್ಮೀರು ಮಮ್ಮಿ, ನಂಗೆ ಮಾಡೋದು ಗೊತ್ತಿಲ್ವಾ? ನೋಡು ಹೆಂಗೆ ಫೈಟ್ ಮಾಡ್ತಾ ಇದ್ದೀನಿ, ಸ್ಮೆಲ್ ಕಂಡುಹಿಡಿತಾ ಇದ್ದೀನಿ. ಇದು ಯಾವ ಬ್ರೀಡ್ ಗೊತ್ತಾಯ್ತಲ್ಲ ನನಗೆ. ಮೂಸ್ತಾ ಇದ್ದೀನಿ ಕೈಯಲ್ಲೆಲ್ಲ ಪರ್ಚ್ತಾ ಇದ್ರು, ಅದು ಜಗ್ತಾನೆ ಇಲ್ಲ. ನೋಡ್ ಮಮ್ಮಿ, ಆದ್ರೂ ಬಿಡಲ್ಲ ಇದನ್ನ. ನಿನ್ನ ಬಿಡಲ್ಲ ನಾನು, ನಿನ್ನ ಬಿಡಲ್ಲ. ಸೊ ಫೈನಲಿ ಅವನ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಆಯಿತು. ಸರಿ, ಸ್ವಲ್ಪ ಹಾಗಲಕಾಯಿ ಗೊಜ್ಜಿತ್ತು, ಅದಕ್ಕೆ ರಾಗಿ ಮುದ್ದೆ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಹಾಗಲಕಾಯಿ ಗೊಜ್ಜು ಜೊತೆ ಸ್ವಲ್ಪ ಊಟ ತಿನ್ಕೊಂಡೆ. ತುಂಬ ರುಚಿಯಾಗಿತ್ತು ಹಾಗಲಕಾಯಿ ಗೊಜ್ಜು, ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸರಿ, ಏನಾದರೂ ಸ್ವಲ್ಪ ಸ್ಪೈಸಿಯಾಗೂ ಬೇಕು ಅನ್ನಿಸ್ತಾ ಇತ್ತು, ಹಾಗಾಗಿ ಹಾಗಲಕಾಯಿ ಗೊಜ್ಜಿಗೆ ಮುದ್ದೆ ಮಾಡಿಕೊಂಡು ತಿನ್ಕೋತಾ ಇದ್ದೀನಿ. ಬನ್ನಿ ಎಲ್ಲರೂ ರಾಗಿ ಮುದ್ದೆ ತಿನ್ನೋಣ. ಯಾರೆಲ್ಲ ರಾಗಿ ಮುದ್ದೆ ತಿನ್ನಲ್ಲ ಅವರಿಗೆ ನಿಜವಾಗ್ಲೂ ಅದ್ರ ಟೇಸ್ಟ್ ಗೊತ್ತಿಲ್ಲ. ರಾಗಿ ಮುದ್ದೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಗೊತ್ತಾ? ನಾನು ತುಂಬ ಜನ ನೋಡಿದ್ದೀನಿ, ನಂಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ, ನನಗೆ ತಿನ್ನೋಕ್ಕಾಗಲ್ಲ, ಅದೇನೋ ಒಂಥರ, ಅದು ನುಂಗೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ದೇಹಕ್ಕೆ ತುಂಬ ತಂಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೂ ಒಳ್ಳೆಯದು, ಗಂಡು ಮಕ್ಳಿಗೂ ಒಳ್ಳೆಯದು. ಗಂಡು ಮಕ್ಕಳು ಎರಡೆರಡು ತಿಂತಾರೆ, ಕೆಲವ್ರು ಮಾತ್ರ ತಿನ್ನಲ್ಲ, ಅದೇನಂತ ನನಗೂ ಗೊತ್ತಿಲ್ಲ. ಬಟ್ ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಸಿ ಬಿಸಿ ರಾಗಿ ಮುದ್ದೆ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ. ತಿಂದವ್ರಿಗೆ ಗೊತ್ತು ನಿಜವಾಗ್ಲೂ ಅದ್ರ ಟೇಸ್ಟು. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ. ಎಲ್ಲ ವೀಡಿಯೋಸ್ನ ಆದಷ್ಟು ನೋಡಿ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇರೆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಆದಷ್ಟು. ತುಂಬ ಏನಾದರೂ ಡಿಫ್ರೆಂಟಾಗಿರೋದು ನಿಮಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಬೇಕು ಅಂತಿದ್ರೆ ಖಂಡಿತ ಕೇಳಿ. ಆ್ಯಂಡ್ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೂ ಹೇಳಿ, ಖಂಡಿತ ಮಾಡ್ತೀನಿ. ಆ್ಯಂಡ್ ಡಿಫ್ರೆಂಟಾಗಿರೋದು ನೀವು ಕೇಳಿ, ಖಂಡಿತ ಮಾಡೋಣ. 2000 years later. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸಂಜೆ ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೆ ಮೇಲ್ಗಡೆ ಮನೆ ಹುಡುಗ ಬಂದು ಕಂಪ್ಲೇಂಟ್ ಮಾಡಿದ್ದು ನಮ್ಮ ಪಪ್ಪಿ ಮೇಲೆ. ನೋಡಿ ಎಷ್ಟು ಕಂಪ್ಲೇಂಟ್ ಮಾಡ್ತಾನೆ, ನೀವೇ ಕೇಳಿಸ್ಕೊಳ್ಳಿ ಇವಾಗ. ಮಾಡು ಹೇಳಿದ್ದ, ನಾನು ಏನು ಮಾಡ್ಬಿಟ್ಟೆ, ನಾನು ಅಜ್ಜಿಗೆ ಹೋಗ್ಬಿಟ್ಟೆ. ಇವನೇನು ಮಾಡ್ದ? ಅವನು ಡಿಸ್ಟರ್ಬ್ ಆಗ್ಬಿಟ್ಟ. ಏನು ಡಿಸ್ಟರ್ಬ್ ಮಾಡ್ದ? ಅದೇ ನಾವೆಲ್ಲ ಪೂಜೆ ಮಾಡಕ್ಕೆ ಹೋಗಿದ್ದೆ, ನಾವು ಕತ್ತೆ ಅಲ್ಲಾಡ್ಸಕ್ಕೆ ಹೋಗಿದ್ದೆ. ನೀ ಗಂಟೆ ಅಲ್ಲಾಡ್ಸಕ್ಕೆ ಹೋಗಿದ್ದೆ? ಆಮೇಲೆ ಡಿಸ್ಟರ್ಬ್ ಮಾಡ್ಬಿಟ್ಟ. ಏನು ಮಾಡ್ದ? ನನ್ನ ಮಗ ಇಲ್ಲೇ ಮಲಗಿದಾನಲ್ಲ, ಯಾವಾಗ ಡಿಸ್ಟರ್ಬ್ ಮಾಡ್ದ ನಿಂಗೆ? ಇವಾಗಲೇ ನಾವು ಕೇಳಿಸ್ಕೊಂಡ್ಬಿಟ್ಟೆ. ಏನ ಮಗನೆ ನೀನು? ಅವ್ರ ಮನೆಗೆ ಹೋಗಿ ಕಂಪ್ಲೇಂಟ್ ತಗೊಂಬಂದಿದ್ದಾರೆ. ಹಾಂ, ಎಷ್ಟು ಕಂಪ್ಲೇಂಟ್ ಬರ್ತಿದೆ ಅವ್ರ ಮೇಲೆ. ಹಾಂ, ಕಂಪ್ಲೇಂಟ್ ಹೇಳ್ತಿದ್ದಾರಲ್ಲ ನಿನ್ನ ಮೇಲೆ. ಏನು ನೀನು? ನಾನು ಮಾಡಿದ್ದು ಪೂಜೆ ಮಾಡಬೇಕಾದ್ರೆ ಇಲ್ಲ, ಅವನು ಇಲ್ಲೇ ಇದ್ದಿದ್ದ ಕರೆಕ್ಟು. ಆದರೆ ಅವನು ಏನೋ ಮಾಡ್ಬಿಟ್ಟ ಫಸ್ಟು. ನಾನು ಕೇಳಿಸ್ಕೊಂಡ್ಬಿಟ್ಟೆ, ಕೆಳಗಡೆ ಅವನಿಗೆ ಹೌದೇನ ಮಗನೇ? ಹೌದಾ ಬಂಗಾರಿ? ಹೌದಮ್ಮ, ಹಂಗೆ ಮಾಡ್ದ ನೀನು? ಹಂಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಮಗನೇ ಯಾರಿಗೂ. ನಾಳೆ ಮೇ ಜೂನು ರಜೆ ಹಾಕ್ಬೇಕ, ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತೀವಿ. ಹೌದಾ? ಈಗ ನಾನು ಸೊ ಇವನ್ ಕಂಪ್ಲೇಂಟ್ ಅಂತೂ ಮುಗಿತಾನೆ ಇರಲಿಲ್ಲ. ಸುಮಾರು 1 hour ಕಂಪ್ಲೇಂಟ್ ಮಾಡ್ತಿದ್ದ ನನ್ನ ಮಗನ ಮೇಲೆ. ಅವನಂತೂ ಅಮಾಯಕನ ಥರ ನೋಡ್ತಾ ಕೂತಿದ್ದ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ. ಇವನೇನೋ ಗೊತ್ತಿಲ್ಲ, ಅಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಹೋಗಿ ಕೂತ್ಕೊಂಡಿದ್ದಂತೆ. ಅವರಮ್ಮ ಪೂಜೆ ಮಾಡ್ತಿದ್ರಂತೆ, ಇವ್ನು ಗಂಟೆ ಅಲ್ಲಾಡ್ಸಿದ್ನಂತೆ, ಇವನು ಹೋಗಿ ಬೊಗ್ಳುಬಿಟ್ನಂತೆ. ಏನು ಕಂಪ್ಲೇಂಟ್ ಹೇಳ್ತಿದ್ದ ಅಂದರೆ ಇಟ್ಸ್ ಓಕೆ. ನಿಜವಾಗ್ಲೂ ಸ್ವಲ್ಪ ಕ್ಯೂಟ್ ಆಗಿತ್ತು ಅದೆಲ್ಲ ಕೇಳೋಕ್ಕೆ. ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಅಭಿಯವರು ನನಗೆ ಝೊಮ್ಯಾಟೋಯಿಂದ ಫುಡ್ ಆರ್ಡರ್ ಮಾಡಿದರು. ಯೂಶ್ವಲಿ ಹೋಟೆಲ್ದೆಲ್ಲ ಸ್ವಲ್ಪ ಜಾಸ್ತಿನೇ ನನಗೆ. ನಾನ್ ವೆಜ್ ಮಾತ್ರ ಆರ್ಡ್ರ್ ಮಾಡೋದು ನಾನು, ವೆಜ್ಜೆಲ್ಲ ನನಗೆ ಅಷ್ಟು ಲೈಕ್ ಆಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಮಟನ್ ಬಿರಿಯಾನಿ ವಿತ್ ಮಟನ್ ಪೆಪ್ಪರ್ ಡ್ರೈನ ತರಿಸ್ಕೊಂಡಿದ್ದೆ. ಒಬ್ಳಿಗೆ ನಿಜವಾಗ್ಲೂ ಫುಲ್ ತಿನ್ನೋಕ್ಕಾಗಲ್ಲ. ಸೊ ಎನಿವೆ, ತಿಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್ ಆಲ್.